ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಬ್ಬರಿಗೂ ಒಳ್ಳೇದಾಗ್ಲಿ, ಸುಖವಾಗಿರಿ. ಒಳ್ಳೇದಾಗ್ಲಪ್ಪ. ವತ್ಸಲ ಅವ್ರೆ, ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಮಗಳಿಗೆ ಕಂಕಣ ಕೂಡ್ ಬಂದಿಲ್ಲ ಅಂತ ಅಳ್ತಾ ಇದ್ರಿ. ಈಗ ನೋಡಿ, ಗಂಡನ್ ಪಕ್ಕ ನಿಂತಿದ್ದಾಳೆ. ಇದಕ್ಕೆ ಹೇಳೋದು ದೈವೇಚ್ಛೆ ಅಂತ. ಆ ದೇವ್ರು ಯಾವಾಗ ಏನೇನಾಗ್ಬೇಕೋ ಅದನ್ನೇ ಮಾಡ್ತಾನೆ. ನಿಜ, ಮಗಳು ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡೆ. ಈಗ ಮಗಳು ಅಳಿಯನ್ ಜೊತೆ ಮನೆಗೆ ಹೋಗೋ ಭಾಗ್ಯನೇ ಕರುಣಿಸ್ಬಿಟ್ಟ ಆ ದೇವ್ರು. ಸರಿ, ಮದುಮಕ್ಕಳನ್ನ ಮನೆಗ್ ತುಂಬಿಸ್ಕೋಬೇಕು, ತಡ ಮಾಡ್ಬೇಡಿ. ಹೊರಡಿ, ನಾವು ಹೊರಡ್ತೀವಿ. ಅಮ್ಮ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಇನ್ನೊಂದ್ಸರ್ತಿ ಬರ್ತೀವಿ. ಆದ್ರೆ ಈಗ ಅಭಯ್ ಗಂಗೆನ ನಿಮ್ ಜೊತೆ ಕಳಿಸ್ಕೊಡ್ತೀವಿ. ಅಭಯ್, ನೀನು ಗಂಗೆನ್ ಕರ್ಕೊಂಡು ಬೀಗ್ರ ಮನೆಗ್ ಹೋಗಿ ಅಜಯ್ ಗೌರಿಗೆ ಏನೇನ್ ಶಾಸ್ತ್ರ ಮಾಡೋದಿದ್ಯೋ ಅದನ್ನೆಲ್ಲ ನೀವಿಬ್ರೇ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು, ಸರಿನಾ? ಅಮ್ಮಮ್ಮ, ನೀವೇನು ಚಿಂತೆ ಮಾಡ್ಬೇಡಿ, ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ಗೌರಿ, ನೀನು ತುಂಬಾ ಒಳ್ಳೆ ಮನ್ಸಿರೋಳು. ಆ ದೇವ್ರು ಕೂಡ ನಿನ್ ಮದ್ವೆ ವಿಷಯದಲ್ಲಿ ಪರೀಕ್ಷೆ ಮಾಡಿ ಮಾಡಿ ಕೊನೆಗೆ ಒಳ್ಳೆ ಹುಡುಗನ್ನೇ ಜೊತೆಗ್ ಗಂಟ ಹಾಕಿದಾನೆ. ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಮ್ಮ. ನೋಡಪ್ಪ, ಇನ್ಮೇಲೆ ನಮ್ ಹುಡುಗಿ ಜವಾಬ್ದಾರಿ ನಿಂದು. ಬಂಗಾರದಂತ ಹುಡುಗಿ ಹೆಂಡ್ತಿಯಾಗಿ ಸಿಕ್ಕಿದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿ ಅಮ್ಮಮ್ಮ, ಗೌರಿ ಬಗ್ಗೆ ನೀವ್ಯಾರು ಯೋಚನೆನೇ ಮಾಡಬೇಡಿ. ನನ್ನ ಜೊತೆ ಅವರು ಖುಷಿಯಾಗೇ ಇರ್ತಾರೆ. ನೋಡಪ್ಪ, ಇಷ್ಟಕ್ಕೆ ಮುಗೀತು ಅನ್ಕೋಬೇಡ. ಮನೆಯವ್ರನ್ನೆಲ್ಲ ಕರ್ಸಿ ಫಂಕ್ಷನ್ ಮಾಡಿಸಿ ನಮ್ಮೆಲ್ರಿಗೂ ಊಟ ಹಾಕಿಸ್ಬೇಕು ನೀನು. ಸರಿ ಆಂಟಿ. ಸರಿ, ಬನ್ನಿ ಹೊರಡೋಣ, ಲೇಟ್ ಆಗತ್ತೆ. ಹಲೋ ಮೇಡಮ್, ತಾವೇನ್ ಈ ಮನೆಗೆ ಬರ್ತಾ ಇದ್ದೀರಾ? ಇವಾಗಿದು ನಿಮ್ಮನೆ ಅಲ್ಲ. ಅಲ್ಲಿ ನೋಡಿ, ಮೇಲ್ ಕಾಣಿಸ್ತಾ ಇದೆಯಲ್ಲ, ಅದು ನೀವಿರ್ಬೇಕಾಗಿರೋ ಜಾಗ. ಹೋಗಿ ಇಲ್ಲಿಂದ. ಏನೇ ನಿಂದು ಸುಮ್ನೆ? ನಾನ್ ಒಳಗಡೆ ಬರ್ಬೇಕು. ಅಕ್ಕ, ಅಪ್ಪ ನೋಡಿಯಪ್ಪ ನಿಮ್ ಮಗಳನ್ನ. ದೇವಸ್ಥಾನದಲ್ಲಿ ಇಷ್ಟೊಂದೆಲ್ಲ ನಡೆದಿದ್ರು ನಂಗೂ ಅಜಯ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇದ್ದಾಳೆ. ಗೌರಿ ಮನಸ್ಸಿಗೆ ಅದೆಷ್ಟು ನೋವಾಗಿದೆಯೋ ಏನೋ. ತಾಳಿ ಕಟ್ಟಿರೋ ಹುಡುಗನೇ ಬೇರೆ, ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ದೇವ್ರೆ, ಏನಪ್ಪ ನಿನ್ನ ಆಟ? ಏನ್ ಮಾಡ್ಬೇಕು ಅಂತ ಇದೀಯಾ? ಗಂಗೆ, ಅವಳನ್ ಯಾಕೆ ಅಷ್ಟೊಂದ್ ಗೋಳ ಹೆಕ್ಕೋತ್ಯಾ? ಅಮ್ಮ, ನೀನ್ ಸುಮ್ನಿದ್ರೆ ಸರಿ. ಇವಾಗ ಹೋಗು, ಮೊದ್ಲು ಅಕ್ಕನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬಾ. ಹೋಗು. ತಗೊಳ್ಳೆ. ಕೊಡಮ್ಮ. ಅಕ್ಕ, ತಗೋ. ಹೋಗ್ತಾ ಇರು ಮೇಲ್ಗಡೆ ಮನೆಗೆ. ಭಾವ, ನಿಮ್ ಹೆಂಡತಿ ನಿಮ್ ಮನೆ ಕರ್ಕೊಂಡು ಹೋಗಿ.
ಮದ್ವೆ ಹುಡುಗಿ ತರ ಕಾಣಿಸ್ತಾ ಇದೆಯಾ ಕಣೆ. ಪರ್ಫೆಕ್ಟ್ ಆಗಿದ್ಯಾ. ಗಂಡನ್ ಮನೆಗ್ ಹೋಗ್ಬೇಕಾದ್ರೆ ನಿನ್ನಂತ ಅಳುಮುಂಜಿರೆಲ್ಲ ಹೀಗೆ ಅಳೋದು. ಭಾವ, ಸಮಾಧಾನ ಮಾಡಿ ನಿಮ್ ಹೆಂಡತಿಗೆ. ಸುಮ್ನಿರು ಗಂಗೆ, ಅವರಷ್ಟಕ್ಕೆ ಅವ್ರನ್ನ ಬಿಡೋಕ್ ಆಗಲ್ವಾ? ಅಭಯ್, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಇರಿ. ಅಕ್ಕ ತಂಗಿದು ಸೆಂಟಿಮೆಂಟ್ ತುಂಬಾ ಇರುತ್ತೆ. ಅಕ್ಕಂಗಿಂತ ಮೊದ್ಲೇ ನಾನ್ ಮದ್ವೆ ಆಗಿರೋಳು. ಸೊ ಗಂಡನ್ ಮನೆಗ್ ಹೋಗೋ ಆಚಾರ ವಿಚಾರ ಎಲ್ಲ ನನಗ್ ಗೊತ್ತಿರುತ್ತೆ. ಅವಳು ನನಗೆ ಅಕ್ಕ ಆದ್ರೂ ಈ ವಿಷಯದಲ್ಲಿ ನಾನೇ ಅವಳಿಗೆ ಸೀನಿಯರ್. ಅಜಯ್, ಗೌರಿ, ನಡೀರಪ್ಪ. ನಡೀರಿ, ಬಾಯ್ ಬಾಯ್. ಹಲೋ, ಹೇಳಿದ ತಕ್ಷಣ ಏನ್ ಹಾಗೆ ಹೋಗ್ತಾ ಇದ್ದೀರಾ? ಬ್ಯಾಗ್ ಯಾರು ತಗೋತಾರೆ? ಅಕ್ಕನ್ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ಬೇಕು. ಹಿಡ್ಕೊಳ್ಳಿ ಭಾವ. ಬನ್ನಿ ಗೌರಿ. ಹಲೋ ಯಜಮಾನ್ರೆ, ನೀವ್ಯಾಕೆ ಹೀಗ್ ನಿಂತಿದ್ದೀರಾ? ಬನ್ನಿ. ಆಹಾ ಅಖಿಲ, ನೀನ್ ಕೊಟ್ಟ ಬಿಲ್ಡಪ್ಗೆ ಇವತ್ತು ಗಂಗೆ ಅಭಯ್ ಜೀವನ ಮುಗಿದು ಹೋಯ್ತು ಅನ್ಕೊಂಡೆ. ಆದ್ರೆ ನಿನ್ ಪ್ಲಾನೆಟ್ ಟುಸ್ಪಟಾಕಿ ಆಗೋಯ್ತಲ್ಲೇ. ಅದೇನೋ ಹೇಳ್ದೆ, ಗೌರಿ ರಹಸ್ಯನ ಆಚೆಗ್ ತರ್ತೀನಿ, ಇದ್ರಿಂದ ಅಭಯ್ ಮತ್ತೆ ಗಂಗೆ ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಅಂತ. ಏನೇ ಆಯ್ತು? ಏನೂ ಆಗ್ಲಿಲ್ಲ.